ವೀಕ್ಷಕರೇ, ಆರ್ಟಿ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ. 78ನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಹುಕ್ಕೇರಿಯ ಎಸ್ಕೆ ಹೈಸ್ಕೂಲ್ ಮೈದಾನದಲ್ಲಿ ಸಾರ್ವಜನಿಕ ಧ್ವಜಾರೋಹಣ ನೆರವೇರಿತು. ಧ್ವಜಾರೋಹಣವನ್ನು ತಹಶೀಲ್ದಾರ್ ಶ್ರೀಮತಿ ಮಂಜುಳಾ ನಾಯಕ್ ನೆರವೇರಿಸಿದರು. ಹುಕ್ಕೇರಿಯ ಜನಪ್ರಿಯ ಶಾಸಕರಾದ ಶ್ರೀ ನಿಖಿಲ್ ಉಮೇಶ್ ಕತ್ತಿ ಅಧ್ಯಕ್ಷತೆ ವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಕ್ಯಾರಗುಡ್ಡದ ಅಭಿನವ ಮಂಜುನಾಥ ಮಹಾಸ್ವಾಮಿಗಳು ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಯಾದ ಶ್ರೀಮತಿ ಪ್ರಭಾವತಿ ಪಾಟೀಲ್, ಸಿಪಿಐ ಮಹಾಂತೇಶ್ ಬಸಾಪುರೆ ಹಾಗೂ ಎಲ್ಲ ತಾಲೂಕಾ ಪದಾಧಿಕಾರಿಗಳು, ಊರಿನ ಪ್ರಮುಖರು, ಶಾಲಾ ಶಿಕ್ಷಕರು, ಇನ್ನು ಅನೇಕ ಜನರು ಪಾಲ್ಗೊಂಡಿದ್ದರು. ಇದೇ ಸಂದರ್ಭದಲ್ಲಿ 2022-23ನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಾದ ಬಾಬು ಸಿದ್ದಲಿಂಗಪ್ಪ ಗೌರಿ 623 ಅಂಕ ಪಡೆದು ಜಿಲ್ಲೆಗೆ ಪ್ರಥಮ ಸ್ಥಾನ, ಚೈತ್ರ ಕಾಡಪ್ಪ ಪದ್ದಾರ್ 616 ಅಂಕ ಪಡೆದು ತಾಲೂಕಿಗೆ ಪ್ರಥಮ ಸ್ಥಾನ, ಪ್ರಿಯಾಂಕಾ ಕಲ್ಲಪ್ಪ ಶಿರ್ಗಾಂವ್ಕರ್ 613 ಅಂಕ ತಾಲೂಕಿಗೆ ದ್ವಿತೀಯ ಸ್ಥಾನ, ಆರತಿ ಬೋಸಪ್ಪಗೋಳ 613 ಅಂಕ ಪಡೆದು ತಾಲೂಕಿಗೆ ದ್ವಿತೀಯ ಸ್ಥಾನ ಪಡೆದಿದ್ದಾರೆ. ಈ ಎಲ್ಲ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ಕೊಟ್ಟು ಗೌರವಿಸಿದರು. ಬದಲಾವಣೆ ನಮ್ಮ ಗುರಿ. ವರದಿ ರವಿ ತೇರ್ಣಿ, ಶಿರ್ಗಾಂವ್. RT 24x7 ನ್ಯೂಸ್ ಕನ್ನಡ, ಶಿರ್ಗಾಂವ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ 9164076518. ಚಿತ್ರಕ್ಕೆ ಸಂವಿಧಾನದ ಸೂರ್ಯ, ಸಂವಿಧಾನ ಶಿಲ್ಪಿ, ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ ಅವರ ಒಂದು ಭಾವಚಿತ್ರಕ್ಕೆ ಈಗ ಪೂಜೆ ಸಲ್ಲಿಕೆ ಆಗ್ತಾ ಇದೆ. एक साथ बार संगीत शुरू कर. ತಾಲೂಕಿನ ಕಾನೂನು ಸುವ್ಯವಸ್ಥೆ ಹರಿಕಾರರು ಇವತ್ತಿನ ದಿನ ನಾವೆಲ್ಲರೂ ಕೂಡ ಬಹಳಷ್ಟು ಹೆಮ್ಮೆಯಿಂದ ಸ್ವತಂತ್ರ ದಿನಾಚರಣೆಯನ್ನ ತಾಲೂಕಾ ಆಡಳಿತ ಹುಕ್ಕೇರಿ ವತಿಯಿಂದ ಆಯೋಜನೆ ಮಾಡಿರ್ತಕ್ಕಂಥ ಈ ಒಂದು ದಿನಾಚರಣೆಯ ಶುಭ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥವರು ಕ್ಯಾರಗುಡ್ಡದ ಅಭಿನವ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳ ಅಡಿದಾವರಿಗಳಲ್ಲಿ ಅನಂತ ಕೋಟಿ ನಮನಗಳನ್ನು ಸಲ್ಲಿಸ್ತಾ, ಹಾಗೆಯೇ ಈ ಒಂದು ಕಾರ್ಯಕ್ರಮಕ್ಕೆ ಅವರನ್ನ ತಾಲೂಕು ಆಡಳಿತದ ಪರವಾಗಿ, ತಮ್ಮೆಲ್ಲರ ಪರವಾಗಿ ತುಂಬ ಹೃದಯದಿಂದ ಸ್ವಾಗತವನ್ನು ಮಾಡಿಕೊಡ್ತಾ ಆಯೋಜಕರು ಅವರಿಗೆ ಪುಷ್ಪ ಸಮರ್ಪಣೆಯನ್ನ ಮಾಡಲಿಕ್ಕೆ ವಿನಂತಿಸ್ತಾ ಇದ್ದೇನೆ. ಹಾಗೆಯೇ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿರ್ತಕ್ಕಂಥವರು ನೆಚ್ಚಿನ ಜನನಾಯಕರು, ಹುಕ್ಕೇರಿ ವಿಧಾನಸಭಾ ಕ್ಷೇತ್ರದ ಶಾಸಕರೂ ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ನಿಖಿಲ್ ಉಮೇಶ್ ಕತ್ತಿ ಅವರನ್ನು ಕೂಡ ನಾನು ತಾಲೂಕಾಡಳಿತದ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ತುಂಬ ಹೃದಯದಿಂದ ಸ್ವಾಗತವನ್ನ ಮಾಡಿಕೊಳ್ತಾ ಇದ್ದೀನಿ ಸರ್. ಸೊ ಎಲ್ಲರಿಗೂ ಒಂದು 78ನೇ ಸ್ವಾತಂತ್ರ್ಯ ದಿನೋತ್ಸವದ ಶುಭಾಶಯಗಳನ್ನು ನಾನು ಕೋರ್ತಾ, ಮುಖ್ಯವಾಗಿ ವೇದಿಕೆಯಲ್ಲಿ ಆಸೀನರಾದಂಥ ಸನ್ಮಾನ್ಯ ಶ್ರೀ ನಿಖಿಲ್ ಉಮೇಶ್ ಕತ್ತಿಯವರು ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿದ್ದಾರೆ. ಅವರಿಗೆ ನಾನು ನನ್ನ ತುಂಬುವುದ ಧನ್ಯವಾದವನ್ನು ಅರ್ಪಿಸ್ತೇನೆ. ಅದೇ ತೆರನಾಗಿ ಒಂದು ವೇದಿಕೆಯಲ್ಲಿ ಆಸೀನರಾದಂಥ ಕ್ಯಾರಗುಡ್ಡ ಸ್ವಾಮಿಗಳಾದವರು ಅವರಿಗೆ ಪಾದಾಭಿವಂದನೆಗೆ ನಾನು ನಮಸ್ಕಾರಗಳನ್ನು ಸಲ್ಲಿಸ್ತಾ, ಮುಖ್ಯವಾಗಿ ಈ ಒಂದು ಸಮಾರಂಭದ ಮುಖ್ಯ ಅತಿಥಿ ಸ್ಥಾನವನ್ನು ವಹಿಸಿದಂತಹ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಅವರು, ಮಾನ್ಯ ಲೋಕೋಪಯೋಗಿ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು, ಕರ್ನಾಟಕ ಸರ್ಕಾರ ಬೆಂಗಳೂರು ಅವರು ಕೂಡ ಏನಿದಲ್ಲ ತಮ್ಮೆಲ್ಲರಿಗೂ ಕೂಡ ಒಂದು ಶುಭ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ ನೀವೆಲ್ಲರೂ ನಮ್ಮ ಸ್ವಾತಂತ್ರ್ಯ ತರಕ್ಕೆ ಹೋರಾಟ ಮಾಡಿದಂಥ ನಮ್ಮ ಹಿರಿಯರು, ನಮ್ಮ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿದಂಥ ನಮ್ಮ ದೇಶದ ವೀರ ಯೋಧರಿಗೆ ನಾವು ಇವತ್ತೆಲ್ಲರೂ ನೆನೆಸ್ಬೇಕಾಗ್ತದೆ. ಯಾಕಂದ್ರೆ 78 ವರ್ಷದಿಂದ ನಾವು ಇದು ಡೆವಲಪಿಂಗ್ ನೇಷನ್ ಅನ್ಸ್ಕೊತ ಬಂದಿದ್ವಿ. ಖರೆ ಕಳೆದು 5-10 ವರ್ಷದಲ್ಲಿ ನಮ್ಮ ದೇಶ ಇವತ್ತು ಇಕನಾಮಿಕ್ ವೈಸ್ 5ನೇ ಅತಿ ತಾಕತ್ ಹೊಂದಂತ ದೇಶ ಇವತ್ತಾಗಿದೆ. ಇದರ ಕಾರಣೀಭೂತಿ ನೀವೆಲ್ಲರೂ ಆಗ್ತೇವೆ. ಇದು ನಾವೆಲ್ಲರೂ ನೆನೆಸ್ಕೋಬೇಕು. ಅದರ ಜೊತೆಗೆ ನಮ್ಮ ಹಿರಿಯರಿಗೆ ಇದನ್ನೆಲ್ಲ ನಾವು ವಂದಿಸ್ಬೇಕಾಗ್ತದೆ. ಯಾಕಂದ್ರೆ ನಾವು ಸ್ವಾತಂತ್ರ್ಯ ಹೋರಾಟ ಮಾಡಲಿಲ್ಲ ಅಂದ್ರೆ ಇವತ್ತು ನಾವು ಇಂಥ ನಮ್ಮ ಸೆಕ್ಯುಲರ್ ಭಾರತವನ್ನ ನೋಡಕ್ ಆಗ್ತಿರ್ಲಿಲ್ಲ.
ಇವತ್ತು ನೀವು ನೋಡ್ತಿರ್ಬೋದು, ಬಾಜುಕಿನ ದೇಶ ಅಂತ ಬಾಂಗ್ಲಾದೇಶದಲ್ಲಿ ಅವ್ರು ತಮ್ಮ ಹಿರಿಯರನ್ನ ಅವ್ರ ದೇಶ ಕರೆದಂತ ಅವ್ರ ಫಾದರ್ ಆಫ್ ದ ನೇಷನ್ ಅನ್ಸ್ಕೊಳ್ಳುವಂತ ಸ್ಟ್ಯಾಚ್ಯೂ ಅನ್ನ ಕೂಡ ಬೋರ್ಬೋದು. ಯಾಕಂದ್ರೆ ಅವ್ರು ಮರ್ತಿದ್ದಾರೆ ಆ ದೇಶ ಸಲುವಾಗಿ ಯಾರು ಬಲಿದಾನ ಕೊಟ್ಟರು. ಆ ನಿಟ್ಟಿನಲ್ಲಿ ನೀವು ಎಲ್ಲರೂ ಪ್ರತಿ ವರ್ಷ ಅವ್ರು ನೆನೆಸ್ಕೋಬೇಕಂತ ಹೇಳಿ ಇವತ್ತಿನ ದಿವಸ ನಾವು ಆಚರಣೆ ಮಾಡ್ತೇವೆ. ನಮ್ಮ ಹಿರಿಯರನ್ನು, ನಮ್ಮ ವೀರ ಯೋಧರನ್ನು ಯಾವತ್ತೂ ಮನದಲ್ಲಿ ಇಟ್ಟುಕೊಂಡು ನಮ್ಮ ದೇಶ ಹಿತಕ್ಕಾಗಿ ನೀವೆಲ್ಲರೂ ದುಡಿಯೋಣ ಅಂತ ಹೇಳಿ. ಈಗ ಮನೆ ತಾನೇ ತಾವು ನೋಡಿರ್ಬೋದು, ಒಲಿಂಪಿಕ್ಸ್ ಸ್ಪರ್ಧೆ ಆಯ್ತು. ಲಾಸ್ಟ್ ಟೈಮ್ಗಿಂತ ನಾವು ಈ ಸತ್ಯ ಸ್ವಲ್ಪ ಕಡಿಮೆ ಪದಕಗಳು ತಗೊಂಡೆವು. ಆದ್ರೂ 168 ದೇಶ ಸ್ಪರ್ಧೆ ಮಾಡಿದಾಗ ನಮ್ಮ ದೇಶ 71ನೇ ಸ್ಥಾನದಲ್ಲಿ ಇವತ್ತು ಆಯ್ಕೆಯಾಗಿದೆ. ಇದು ನಿಮ್ಮೆಲ್ಲ ಹೆಮ್ಮೆಯ ವಿಷಯ. ಹಾಗೆ ಇವತ್ತು ನಮ್ಮ ದೇಶ, ನಮ್ಮ ರೈತರ ವರ್ಗ ಇಡೀ ಜಗತ್ತಿನಲ್ಲೇ 3ನೇ ಸ್ಥಾನ ಅಂದ್ರೆ ರೈಸ್ ಬೋಲ್ ಆಗಿ ಪರಿಗಣಿಸಿದ್ವಿ. ಅದಕ್ಕೆ ನಾವು ರೈತರಿಗೂ ಕೂಡ ಇಲ್ಲಿ ಕೃತಜ್ಞತೆಯನ್ನು ಕೊಡ್ಬೇಕಾಗತ್ತೆ. ಮತ್ತೆ ಕಳೆದ ಬಾರಿ ನಾವು ನೋಡಿದೆವು, ಬಹಳ ಬರಿಗಾಲ ಬಂದಿತ್ತು, ಸ್ವಲ್ಪ ರೈತರು ಅಚ್ಚನಾಗಿದ್ರು. ಈ ಸತೆ ಒಳ್ಳೆ ರೀತಿ ಮಳೆಗಾಲ ಆಗಿದೆ. ನಮ್ಮ ದೇಶ, ನಮ್ಮ ರೈತರು ಹೀಗೆ ಹಾರೈಸ್ಲಿ, ಹೀಗೆ ಬೆಳೀಲಿ ಅಂತ ಒಂದು ವಿಶ್ವಾಸ ಇಟ್ಕೊಂಡು ಈ ಬರುವ ಮುಂದಿನ ಅಂದ್ರೆ ಇನ್ನೇ 22 ವರ್ಷದಲ್ಲಿ ನಾವು 100 ವರ್ಷ ಆಚರಣೆ ಮಾಡ್ತೀವಿ. ಅವಾಗ ಇಡೀ ವಿಶ್ವದಲ್ಲೇ ನಮ್ಮ ದೇಶ ನಂಬರ್ 1 ಆಗಿ ಬರ್ಬೇಕಂತ ಹೇಳಿ ನೀವೆಲ್ಲರೂ ಪ್ರಯತ್ನ ಪಟ್ಟು ನಮ್ಮ ದೇಶದ ಹಿತಕ್ಕಾಗಿ ಕೆಲಸ ಮಾಡುವಂತ ಹೇಳಿ ನಾನು ಯಾರ ಮಾತನ್ನು ಮುಗಿಸ್ತೀನಿ. ಮಗಳು ನಮಗೋಸ್ಕರ ಪ್ರಾಣ ತ್ಯಾಗವನ್ನ ಬಲಿದಾನವನ್ನು ಮಾಡಿಕೊಂಡು ಸ್ವತಂತ್ರ ಕೊಟ್ಟಾರೆ. ಅಂತ ಸ್ವತಂತ್ರ ಕೊಟ್ಟ ನಾಯಕರ ಘೋಷಣೆಯನ್ನು ನಾವು ಜೋರಾಗಿ ಹಾಕ್ಲಿಲ್ಲ ಅಂದ್ರೆ ಕೃತಜ್ಞತೆಯನ್ನು ಸಲ್ಲಿಸುವ ಮಾದರಿ ಹೆಂಗ್ ನಮಗೆ ಎಲ್ಲರೂ ಕೂಡ ಜೋರಾದ ಕಂಠದಿಂದ ತಾಯಿ ಭಾರತಾಂಬೆಗೆ ಒಂದು ನಮಸ್ಕಾರ. ಬೋಲೋ ಭಾರತ್ ಮತಾಕಿ, ಬೋಲೋ ಭಾರತ್ ಮತಾಕಿ, ವಂದೇ ವಂದೇ. ಎಲ್ಲರಿಗೂ ನಮಸ್ಕಾರ. 78ನೇ ಸ್ವತಂತ್ರೋತ್ಸವದ ಈ ಒಂದು ಶುಭ ಸಮಾರಂಭದಲ್ಲಿ SK ಮೈದಾನದ ತಾಲೂಕು ಆಡಳಿತದಿಂದ ಹಮ್ಮಿಕೊಂಡಿರ್ತಕ್ಕಂಥ ಧ್ವಜಾರೋಹಣ ಕಾರ್ಯಕ್ರಮ, ಸಾಂಸ್ಕೃತಿಕ ಕಾರ್ಯಕ್ರಮದ ವೇದಿಕೆ ಮೇಲೆ ಉಪಸ್ಥಿರತಕ್ಕಂಥ ಕ್ಷೇತ್ರದ ಶಾಸಕರನ್ನ ಮೊದಲು ಮಾಡಿಕೊಂಡು ಕ್ಷೇತ್ರದ ದಂಡಾಧಿಕಾರಿಗಳಲ್ಲಿ ಭಕ್ತಿ ಶರಣಾರ್ಥಿಗಳನ್ನು ತಿಳಿಸ್ತಾ ವೇದಿಕೆ ಮೇಲೆ ಉಪಸ್ಥಿರತಕ್ಕಂಥ ತಾಲೂಕು ಆಡಳಿತ ಎಲ್ಲ ಅಧಿಕಾರಿ ಬಂಧುಗಳಿಗೆ ಅನಂತಪೂರ್ವ ಪ್ರಣಾಮಗಳನ್ನ ಸಲ್ಲಿಸ್ತಾ, ನೆಚ್ಚಿನ ವಿದ್ಯಾರ್ಥಿಗಳೇ, ಶಿಕ್ಷಕರೇ, ಗುರುಗಳೇ, ಗುರುಮಾತೆಯರೇ, ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ಹೆಚ್ಚಿಗೆ ಮಾತನಾಡಲಾರದೆ ಈಗಾಗಲೇ ಕ್ಷೇತ್ರದ ದಂಡಾಧಿಕಾರಿಗಳು ಮತ್ತು ಶಾಸಕರು ಸ್ವತಂತ್ರೋತ್ಸವದ ಸಂದೇಶವನ್ನು ಕೊಟ್ಟಿದ್ದಾರೆ. 1-2 ನಿಮಿಷಗಳ ಕಾಲ ಸ್ವತಂತ್ರದ ಬಗ್ಗೆ ಮಾತಾಡಿ ನಾನು ಮಾತಿಗೆ ವಿರಾಮ ಕೊಡ್ತೇನೆ. ಬೇರೆ ಬೇರೆ ಕಾರ್ಯಕ್ರಮಗಳು ಇರೋದ್ರಿಂದ, ಇನ್ನು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಬಹಳಷ್ಟು ಇರೋದ್ರಿಂದ ಸಮಯವನ್ನು ನಾನು ಜಾಸ್ತಿ ತಗೊಳ್ಳೋದಿಲ್ಲ. ಈಗಾಗಲೇ ನಮ್ಮ PU ಕಾಲೇಜಿನ ವಿದ್ಯಾರ್ಥಿನಿ ಸ್ವತಂತ್ರ ಹೆಂಗೆ ಬಂತು, ಸ್ವತಂತ್ರ ಯಾವ ರೀತಿ ಪ್ರಾರಂಭ ಆಯಿತು, ಈ ದೇಶಕ್ಕೆ ಟರ್ಕರು ಯಾವ ಮೂಲಕ ಬಂದರು, ಟರ್ಕರಿಂದ ಗ್ರೀಕರು, ಅವರು ಇವರು, ಬ್ರಿಟಿಷರು, ಆಂಗ್ಲರು, ಮೊಘಲರು ಅಂತೇಳಿ ಯಾವ್ಯಾವ ರೀತಿಯಾಗಿ ಸ್ವತಂತ್ರ ಭಾರತ ಈ ನಮ್ಮ ಪುಣ್ಯ ಭೂಮಿಯನ್ನು ತಮ್ಮ ಕಪಿಮುಷ್ಟಿಗೆ ತಗೊಂಡ್ರು ಅಂತಕ್ಕಂಥ ಹಲವಾರು ವಿಚಾರವನ್ನು ಹಂಚಿಕೊಂಡಿದ್ದಾರೆ. ಬಂಧುಗಳೇ, ವಿದ್ಯಾರ್ಥಿ ಜೀವನದೊಳಗೆ ಭಾರತ ಅಂತಂದರೆ ಅದ್ಭುತವಾಗಿರ್ತಕ್ಕಂಥ ಪರಿಕಲ್ಪನೆ. ಸ್ವತಂತ್ರಕ್ಕೋಸ್ಕರ ನಾವೆಲ್ಲ ಯಾರ್ಯಾರು ಹೋರಾಟ ಮಾಡ್ಯಾರ ಅಂತ ಕೇಳಿದ ತಕ್ಷಣ ಒಂದು 5-6 ಜನರ ಹೆಸರು ನಮಗೆ ಬರ್ತದೆ. ಮಂದಗಾಮಿ ಒಳಗೆ ಲಿಸ್ಟ್ನೊಳಗೆ ತಗೋಬೇಕಂದ್ರೆ ಗಾಂಧಿ, ನೆಹರು ಇದ್ದದ್ದೇ. ಉಗ್ರಗಾಮಿ ಒಳಗೆ ಭಗತ್ ಸಿಂಗ್, ರಾಜಗುರು, ಸುಖದೇವ್ ಅಂತ ಹೇಳಿ ನಾವೆಲ್ಲ ಕರ್ಕೊಂತ ಬರ್ತಿರ್ತೇವೆ. ಇವರೆಲ್ಲ ಪ್ರೌಢಾವಸ್ಥೆಯೊಳಗೆ ಸ್ವತಂತ್ರ ಹೋರಾಟ ಮಾಡಿದರೆ, ಬಾಲಕಾವಸ್ಥೆಯೊಳಗೂ ಕೂಡ ಎಷ್ಟೋ ಜನ ಅದ್ಭುತವಾಗಿರ್ತಕ್ಕಂಥ ಸ್ವತಂತ್ರವನ್ನು ಬಳಸಬೇಕು, ಭಾರತವನ್ನು